ಒಂದು ಕಡೆ ದೇಶಾದ್ಯಂತ ಅಮಿತ್ ಶಾ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಸಿಟಿ ರವಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಅಮಿತ್ ಶಾ ಅವರ ಹೇಳಿಕೆ. ಈಗ ಸಂಸತ್ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗೋಗಿದೆ. ಅದ್ರ ಬದಲು ದೇವ್ರ ಹೆಸರು ಹೇಳಿದ್ರೆ 7 ಜನ್ಮಗಳ ತನಕ ಸ್ವರ್ಗ ಸಿಕ್ಕಿರೋದು ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇರೋರು ಅಂತ ಮಾತಾಡುವಂಥ ಕೆಲಸ ಅಲ್ಲ. ಇವತ್ತು ಅಂಬೇಡ್ಕರ್ ಹೆಸರು ಎಲ್ಲರ ಬಾಯಲ್ಲೂ ಇದ್ದರೆ ಅದು ಸಂತೋಷ ಪಡಬೇಕಂತ ವಿಷಯ. ಆದರೆ ಅಮಿತ್ ಶಾ ಅವರು ಅದನ್ನು ಫ್ಯಾಷನ್ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅಮಿತ್ ಶಾ ಅವ್ರು ಬಂದಿರುವಂಥದ್ದು RSS ಹಿನ್ನೆಲೆಯಲ್ಲಿ, ಹಿಂದೂ ಮಹಾಸಭಾ ಹಿನ್ನೆಲೆಯಲ್ಲಿ, ಜನಸಂಘದ ಹಿನ್ನೆಲೆಯಲ್ಲಿ. ಅವ್ರು ಯಾವಾಗಲೂ ಕೂಡ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ಕೊಂಡೇ ಬಂದಿದ್ರು. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಎಲ್ಲರಿಗೂ ಸಮಾನತೆ ಕೊಡುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡ್ಕೊಂಡು ಬಂದವರು. ಸಂವಿಧಾನ ಜಾರಿಗೆ ಬಂದಾಗಲೂ ವಿರೋಧ ಮಾಡಿದರು. ಮನುಸ್ಮೃತಿಯನ್ನು ಯಾವಾಗಲೂ ಆರಾಧಿಸುವಂಥವ್ರು, ಮನುಸ್ಮೃತಿಯನ್ನು ಜಾರಿಗೆ ತರಬೇಕು ಅಂತ ಬಯಸುವಂಥವ್ರು ಅವರು. ಸೊ ಹಾಗಾಗಿ ಅಂಬೇಡ್ಕರ್ ಅವರ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. ಹೊರಗಡೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವಿಸ್ತೀವಿ ಅಂತ ಹೇಳ್ತಾರೆ, ಅವ್ರ ಫೋಟೋಗೆ ಬಂದು ಹಾರ ಹಾಕ್ತಾರೆ, ಹೂವು ಹಾಕ್ತಾರೆ. ಆದರೆ ಒಳಗೊಳಗೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನನ ತೆಗಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದನ್ನು ಅವ್ರದೇ ಪಕ್ಷದ ಬೇಕಾದಷ್ಟು ನಾಯಕರುಗಳು ಆ ವಿಚಾರ ಹೇಳಿದ್ದಾರೆ. ಮನುಸ್ಮೃತಿಯನ್ನು ನಾವು ಗೌರವಿಸ್ತೀನಿ ಅಂತ ಅವರೇ ಪಕ್ಷದ ನಾಯಕರುಗಳು ಹೇಳಿದ್ದಾರೆ. ಸೊ ಹಾಗಾಗಿ ಮನುಸ್ಮೃತಿಗೂ ಸಂವಿಧಾನಕ್ಕೂ ಹೊಂದಾಣಿಕೆ ಬರೋದಿಲ್ಲ. ಸೊ ಇವತ್ತು ಹೊರಗಡೆ ಅವರು ಅಂಬೇಡ್ಕರ್ ಬಗ್ಗೆ ಗೌರವಿಸ್ತೀವಿ ಅಂತ ಹೇಳಿದ್ರು ಕೂಡ ಒಳಗಡೆ ವಿರೋಧ ಮಾಡ್ಕೊಂಡು ಬಂದಿರ್ತಾರೆ. ಆ ನಿಜವಾದ ಭಾವನೆ ಅವ್ರ ಮಾತುಗಳಲ್ಲಿ ವ್ಯಕ್ತ ಆಗಿದೆ. ಮತ್ತೊಂದು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಸಿಟಿ ರವಿ ಅವರ ಪ್ರಕರಣ. ಸಿಟಿ ರವಿ ಆ ಪದವನ್ನು ಸದನದಲ್ಲಿ ಬಳಸಿದ್ರ ಅಂತ ನೋಡಿ, ಅವರ ಪದ ಬಳಕೆ ಮಾಡೋದಕ್ಕೆ ನಾನೇ ಸಾಕ್ಷಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 2 ಸೀಟ್ ಹಿಂದೆ ನಾನು ಕೂತಿದ್ದೆ. ಸೊ ಎಲ್ಲರೂ ಗಲಾಟೆ ಮಾಡಿದ್ಮೇಲೆ ಅವ್ರು ಕೂತಿದ್ರು. ನಾನು ಸಹಜವಾಗಿ ನನ್ನ ಸೀಟ್ ಮುಂದೆ ಇದ್ರಿಂದ ಆ ಕಡೆ ನನ್ನ ಗಮನ ಹೋಯಿತು. ಅವಾಗ ಇಬ್ಬರು ಮಾತನಾಡ್ಕೊಳ್ತಾ ಇದ್ರು, ವಾಗ್ವಾದ ಮಾಡ್ತಾ ಇದ್ರು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಹೇಳ್ತಾ ಇದ್ರು. ಆಗ ಸ್ಪಷ್ಟವಾಗಿ ಸಿಟಿ ರವಿ ಪದನ ಬಳಸಿದ್ದನ್ನು ನಾನೇ ಕಿವಿಯಾರೆ ಕೇಳಿದ್ದೀನಿ. ಬಟ್ ನನಗೆ ಆ ಸಮಯದಲ್ಲಿ ನಂಬಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ಪ್ರತಿಕ್ರಿಯೆ ಮಾಡಲ್ಲ. ಒಂದ್ಸಲ ಹೆಬ್ಬಾಳ್ಕರ್ ಅವ್ರನ್ನೇ ಕೇಳಬೇಡ ಅಂತ ಹೇಳಿ ಮುಂದಕ್ಕೆ ಬಂದೆ. ಅಷ್ಟೊಳಗೆ ಅವರು ಬಂದರು ಹಿಂದಕ್ಕೆ. BK ಹರಿಪ್ರಸಾದ್ ಸೀಟ್ ಅವ್ರ ಹತ್ರ ಹೋದರು, ನಾವು ಹೋದ್ವಿ. ಅವಾಗ ಹಿಂಗಾಯ್ತು ಅಂತ ಹೇಳಿದ್ರು. ನಾನು ಕೂಡ ಹೌದು ನಾನೇ ಸಾಕ್ಷಿ ಇದ್ದೆ, ಅದನ್ನು ಕೇಳಿದೆ ಅಂತ ಹೇಳಿದೆ. ಆಮೇಲೆ ನಾವೆಲ್ಲ ಸ್ಪೀಕರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಹಾಗಾಗಿ ಸಿಟಿ ರವಿ ಅವರು ಅಂಥ ಪದ ಉಪಯೋಗಿಸಿದ್ದಾರೆ. ಅದು ಒಬ್ಬ ಮಹಿಳಾ ಮಂತ್ರಿಗೆ ಸದನದೊಳಗೆ ಅಂಥ ಕೆಟ್ಟ ಪದ ಉಪಯೋಗಿಸಿ, ಯಾವುದೇ ಹೆಣ್ಣು ಮಗಳ ಮೇಲೂ ಅಂಥ ಪದ ಉಪಯೋಗಿಸಬಾರ್ದು. ಅಂಥದ್ದೊಬ್ಬ ಮಹಿಳಾ ಮಂತ್ರಿ ಮೇಲೆ ಉಪಯೋಗಿಸಿ ಆ ಮಾತೇ ಹೇಳಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಇವತ್ತು ಒಬ್ಬ ಮಹಿಳೆಗೆ ಅವಾಚ್ಯವಾಗಿ ನಿಂದಿಸಿರೋರನ್ನ BJP ಅವರು ಹೀರೋ ರೀತಿ ಅವ್ರಿಗೆ ವೆಲ್ಕಮ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಫ್ರಸ್ಟ್ರೇಟ್ ಅನ್ನೋ ಪದವನ್ನು ಬಳಸಿದೆ, ಆ ಪದ ಬಳಸಿಲ್ಲ ಅಂತ. ಫಸ್ಟು ಫ್ರಸ್ಟ್ರೇಟ್ ಪದ ಅವ್ರಿಗೆ ಅದರ ಅರ್ಥ ಗೊತ್ತಿದೆಯಲ್ಲೋ ಕೇಳ್ಕೊಂಬನ್ನಿ. ಅಷ್ಟಕ್ಕೂ ಫ್ರಸ್ಟ್ರೇಟ್ ಅನ್ನೋ ಪದ ಯಾಕಲ್ಲಿ ಹೇಳ್ತಾರೆ? ಸದನದಲ್ಲಿ ಫ್ರಸ್ಟ್ರೇಟ್ ಅನ್ನೋ ಪದ ಯಾವ ಸಂದರ್ಭದಲ್ಲಿ ಹೇಳಿದ್ರು? ಅದಕ್ಕೆ ಕಾಂಟೆಕ್ಸ್ಟೇ ಇಲ್ಲ ಫ್ರಸ್ಟ್ರೇಟ್ ಅನ್ನೋ ಪದ ಉಪಯೋಗಿಸೋಕ್ಕೆ. ಅವ್ರು ಉಪಯೋಗಿಸಿದ್ದು ಅಂತ. ಯಾಕೆಂದರೆ ಹೆಬ್ಬಾಳ್ಕರ್ ಅವರು ಕೊಲೆಗಾರ ಅಂತ ಹೇಳಿದಕ್ಕೆ ಅವ್ರು ಆ ಪದ ಉಪಯೋಗಿಸಿದ್ರು. ಸೊ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು BJP ಪಕ್ಷ ಯಾವತ್ತಿದ್ರೂ ಮಹಿಳಾ ಪೀಡಕರಿಗೆ ಗೌರವ ಕೊಡುವಂಥ ಪಕ್ಷ. ಬಿಲ್ಕಿಸ್ ಬಾನು ಕೇಸಲ್ಲಿ ರೇಪ್ ಆಗಿ ಹೊರಗೆ ಬಂದವ್ರಿಗೆ ಹಾರ ಹಾಕಿದಂಥ ಪಕ್ಷ. ರಾಮ್ ರಹೀಮ್ ಸಿಂಗು ಅಸಾರಾಮ್ ಅವ್ರಿಗೆ ಪರೋಲ್ ಕೊಟ್ಟಂಥ ಪಕ್ಷ. ಸೊ ಹಾಗಾಗಿ ಯಾವತ್ತೂ ಮಹಿಳೆಯರಿಗೆ ಅವ್ರಿಗೆ ಗೌರವ ಇಲ್ಲ, ರೇಪಿಸ್ಟ್ಗಳಿಗೆ ಗೌರವಿಸುವಂಥ ಪಕ್ಷ. ಇವತ್ತು ಅದೇ ಸಂಸ್ಕೃತಿನ ಅವ್ರು ಮುಂದುವರಿಸಿದ್ದಾರೆ. ರಾಜ್ಯ BJP ಕೂಡ ಅದೇ ಕೆಲಸ ಮಾಡಿದ್ರು. ಎನ್ಕೌಂಟರ್ ಮಾಡ್ತಾ ಇದ್ರು, ನನಗೆ ಕೊಲೆ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ ಅಂತೇಳಿ ಸಿಟಿ ರವಿ ಅವರು ಹೇಳ್ತಾರೆ. ಅಲ್ರಿ, ಇಂಥ ಡ್ರಾಮಾ. ಇವತ್ತು ಕೊಲೆ ಬೆದರಿಕೆ ಇದ್ದಿದ್ರೆ ಅಲ್ಲಿ ಆ ಫೋಟೋದು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಪೊಲೀಸವರು. ಅವ್ರು ವಿಡಿಯೋ ಮಾಡಿ ಗಲಾಟೆ ಮಾಡ್ತಿದ್ದನ್ನ, ಪ್ರತಿಭಟನೆ ಮಾಡಿದ್ದನ್ನ ಅವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ. ಜೊತೆಗೆ ನಾನೇ ಹೋಗಿ ಸ್ವತಃ ತಲೆ ಚಚ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ಪೊಲೀಸ್ ಅವ್ರು ಏನು ಮಾಡಿದ್ದಾರೆ? ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ದಾರೆ. ಇದು ಕರ್ನಾಟಕ. ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಚೆನ್ನಾಗಿದೆ. UP ಅಲ್ಲ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗೋದಕ್ಕೆ. ಇಲ್ಲಿ ಪೊಲೀಸರು ಯಾರೇ ಎಷ್ಟೇ ಪ್ರಭಾವ ಬಂದರೂ ಅವ್ರ ಕರ್ತವ್ಯ ಮಾಡ್ತಾರೆ, ಕಾನೂನನ್ನು ಪಾಲಿಸ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು, ಬರೀ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಿದ್ದಾರೆ. ಆದರೆ ಇವತ್ತು ಒಬ್ಬ ಮಹಿಳೆಗೆ ಅಂಥ ಕೆಟ್ಟ ಪದದಿಂದ ನಿಂದಿಸಿದಾರಲ್ಲ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಅವ್ರನ್ನ ಬೆಂಬಲ ಮಾಡ್ತಿರುವಂತಹ BJP ಅವರು ನಾಚಿಕೆ ಪಟ್ಕೋಬೇಕು. ಇವತ್ತು BJP ಪಕ್ಷದಲ್ಲಿರುವಂಥ ಮಹಿಳಾ ರಾಜಕಾರಣಿಗಳೇ ಇವತ್ತು ಒಬ್ಬ ಮಹಿಳೆ ಪರವಾಗಿ ನಿಂತ್ಕೋಬೇಕು. ಸಿಟಿ ರವಿ ಅವರು ಯಾಕೆ ಈ ರೀತಿ ಮಾಡ್ತಾರೆ? ಪ್ರಾಣ ಬೆದರಿಕೆ ಅದೆಲ್ಲ ಸಿಕ್ಕಾಕೊಂಡಿದಾರಲ್ಲ, ಅದಕ್ಕೋಸ್ಕರ ಸಿಂಪತಿ ಗಿಟ್ಟಿಸಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಗೊತ್ತಿಲ್ಲ, ತನಿಖೆ ಆಗಬೇಕು. ತನಿಖೆ ಆಗಲಿ. ನಾವಂತೂ ಕೇಳಿದವ್ರಿಗೆ ಸಾಕ್ಷಿ ಇದ್ದೀವಿ. ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆಯಾ, ಆಡಿಯೋ ಕ್ಲಿಪ್ಪಿಂಗ್ಸ್ ಇದೆಯಾ
ತನಿಖೆ ಆಗಿ ಅವ್ರಿಗೆ ತಪ್ಪಿತಸ್ಥ ಪ್ರೂವ್ ಆದ್ಮೇಲೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಇದು ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟವಾದಂತಹ ಮಾತುಗಳು. ನಾನು ಸದನದಲ್ಲಿದ್ದೆ, ನಾನು ಕೇಳಿದ್ದೇನೆ, ನಾನು ಸಾಕ್ಷಿಯಾಗಿದ್ದೇನೆ, ಹೀಗಾಗಿ ಆ ಮಾತನ್ನು ಬಳಸಿದಂತಹ ಸಿಟಿ ರವಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.